ಸ್ನೇಹಿತರೆ, ನಮ್ಮ ಈ ಸಂಪೂರ್ಣ ಬ್ರಹ್ಮಾಂಡವು ನೆಟ್ ಝೀರೋ ಎನರ್ಜಿಯಿಂದ ನಿರ್ಮಿತವಾಗಿದೆ. ಅಂದ್ರೆ ಈ ಇಡೀ ಬ್ರಹ್ಮಾಂಡದ ಒಟ್ಟು ಶಕ್ತಿ ಶೂನ್ಯ. ಕೇಳಲು ಇದು ನಂಬಲ ಸಾಧ್ಯವಾಗಿದ್ರು ವಿಜ್ಞಾನದ ಪ್ರಕಾರ ಇದೇ ಪರಮ ಸತ್ಯ. ಸುಮಾರು 13 ಬಿಲಿಯನ್ ವರ್ಷಗಳ ಹಿಂದೆ ನಾವು ಇಂದು ಇರುವ ಈ ಸ್ಥಳಕ್ಕೆ ಯಾವುದೇ ಹೆಸರಿರಲಿಲ್ಲ. ಅಲ್ಲಿ ಸಮಯದ ಪರಿಕಲ್ಪನೆಯೇ ಇರಲಿಲ್ಲ. ನಕ್ಷತ್ರಗಳಾಗ್ಲಿ, ಬೃಹತ್ ಗ್ಯಾಲಕ್ಸಿಗಳಾಗ್ಲಿ, ಗ್ರಹಗಳಾಗ್ಲಿ ಇರಲಿಲ್ಲ. ಅಷ್ಟೇ ಯಾಕೆ, ಈ ಬ್ರಹ್ಮಾಂಡವೇ ಅಸ್ತಿತ್ವದಲ್ಲಿರಲಿಲ್ಲ. ನಾವಾಗ ಸಂಪೂರ್ಣವಾದ ಅಂಧಕಾರ ಹಾಗೂ ಶೂನ್ಯತೆಯಲ್ಲಿದ್ದೆವು. ಆಗ ಆ ಶೂನ್ಯದಲ್ಲಿ ಏಕಾಏಕಿ ಒಂದು ಅಗಾಧವಾದ ಬೆಳಕು ಸ್ಫೋಟಗೊಂಡಿತು. ಅದು ಕೇವಲ ಒಂದೇ ಒಂದು ಬಿಂದುವಿನಲ್ಲಿ ಮಾತ್ರವಲ್ಲ, ಎಲ್ಲೆಡೆ ಒಂದೇ ಬಾರಿಗೆ ಸಂಭವಿಸಿತು. ಏನೂ ಇಲ್ಲದ ಆ ಜಾಗದಲ್ಲಿ ದಿಢೀರನೆ ಒಂದು ಅನಂತ ಬ್ರಹ್ಮಾಂಡವೇ ಸೃಷ್ಟಿಯಾಗಿ ಬಿಟ್ಟಿತು. ನಕ್ಷತ್ರಗಳಿಂದ ತುಂಬಿದ ಗ್ಯಾಲಕ್ಸಿಗಳು, ಗ್ರಹಗಳು ರೂಪುಗೊಂಡವು. ಹಾಗೂ ಅದೇ ಬ್ರಹ್ಮಾಂಡದಲ್ಲಿ ನಾವಿಂದು ಬದುಕ್ತಾ ಇದ್ದೇವೆ. ಇಂದಿನವರೆಗೂ ಬ್ರಹ್ಮಾಂಡದ ಸೃಷ್ಟಿಯನ್ನ ನಾವು ಇದೇ ದೃಷ್ಟಿಕೋನದಲ್ಲಿ ಅರ್ಥ ಮಾಡಿಕೊಂಡಿದ್ದೇವೆ. ಇದನ್ನೇ ವಿಜ್ಞಾನಿಗಳು ಬಿಗ್ ಬ್ಯಾಂಗ್ ಅನ್ನೋದಾಗಿ ಕರೀತಾರೆ. ಆದರೆ ಸ್ನೇಹಿತರೆ, ಮನಸ್ಸಿನಲ್ಲಿ ಎಂದಾದರೂ ಈ ಪ್ರಶ್ನೆಗಳು ಮೂಡಿವೆಯೇ? ಏನು ಇಲ್ಲದ ಆ ಶೂನ್ಯದಿಂದ ಈ ಬೃಹತ್ ಬ್ರಹ್ಮಾಂಡ ಹೇಗೆ ನಿರ್ಮಾಣವಾಯಿತು? ಅಲ್ಲಿ ಏನು ಇಲ್ಲದಿದ್ದಾಗ ಈ ನಕ್ಷತ್ರಗಳು, ಗ್ರಹಗಳು ಹಾಗೂ ನೀವು ಹೇಗೆ ಅಸ್ತಿತ್ವಕ್ಕೆ ಬಂದೆವು? ಬ್ರಹ್ಮಾಂಡದ ಅಂತ್ಯ ಯಾವಾಗ ಹಾಗೂ ಹೇಗೆ ಆಗಲಿದೆ? ಮಲ್ಟಿವರ್ಸ್ ಹಾಗೂ ಪ್ಯಾರಲಲ್ ಯೂನಿವರ್ಸ್ ನಿಜವೇ? ಬೇರೆ ಆಯಾಮದ ಜೀವಿಗಳು ನಮ್ಮ ಜೊತೆಯೇ ಇವೆಯೇ? ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಬ್ರಹ್ಮಾಂಡವನ್ನ ಸೃಷ್ಟಿಸಲು ಹಾಗೂ ನಡೆಸಲು ಒಬ್ಬ ದೇವರ ಅಗತ್ಯವಿದೆಯೇ? ಈ ನಿಗೂಢ ಪ್ರಶ್ನೆಗಳು ಸದಾ ಕಾಲ ನಮ್ಮ ಮನಸ್ಸನ್ನ ಕಾಡುತ್ತಲೇ ಇರುತ್ತವೆ. ಬನ್ನಿ, ಎಲ್ಲ ಪ್ರಶ್ನೆಗಳಿಗೆ ಇಂದಿನ ಈ ಸಂಚಿಕೆಯಲ್ಲಿ ಉತ್ತರವನ್ನ ಕಂಡುಕೊಳ್ಳೋಣ. ಸ್ನೇಹಿತರೆ ನಮಸ್ಕಾರ. ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಅದು ಅತಿ ಶೀತಲವಾದ ಐಸೇಜ್ ಘಟ್ಟ. ಇಡೀ ಭೂಮಿಯು ಬಿಳಿಯ ದಟ್ಟವಾದ ಹಿಮದ ಚಾದರವನ್ನ ಹೊತ್ಕೊಂಡಿದೆ. ಆ ಹೆಪ್ಪುಗಟ್ಟಿದ ಸಮುದ್ರದ ಮೇಲೆ ಬೆಟ್ಟದಂತಹ ಬೃಹತ್ ಕಾಯದ ವಿಚಿತ್ರ ಜೀವಿಯೊಂದು ವೇಗವಾಗಿ ಓಡಿ ಬರುತ್ತಿದೆ. ನೋಡಲು ಆನೆಯಂತಿದ್ದರೂ ಅದರ ಮೈತುಂಬ ಇರುವ ಕೂದಲು ಹಾಗೂ ಬಾಯಿಯಿಂದ ಆಕಾಶದತ್ತ ಚಾಚಿರುವ ದೈತ್ಯ ದಂತಗಳು ಇಂದಿನ ಆನೆಗಳಿಗಿಂತ ಸಂಪೂರ್ಣ ಭಿನ್ನವಾಗಿವೆ. ಹೌದು, ಅವುಗಳೇ ಸಾವಿರಾರು ವರ್ಷಗಳ ಹಿಂದೆ ಭೂಮಿಯನ್ನ ನಡುಗಿಸಿದ್ದ ಅಜೇಯ ಮ್ಯಾಮತ್ಗಳು. ಆದರೆ ಅಷ್ಟು ಅಪಾರ ಸಾಮರ್ಥ್ಯವಿದ್ರೂ ಅವು ಇಂದು ಕಾಲಗರ್ಭದಲ್ಲಿ ಲೀನವಾಗಿವೆ. ಅಷ್ಟೇ ಯಾಕೆ, ಸುಮಾರು 66 ಮಿಲಿಯನ್ ವರ್ಷಗಳ ಹಿಂದೆ ಭೂಮಿಯ ಏಕಚಕ್ರಾಧಿಪತಿಗಳಾಗಿದ್ದ ಡೈನೋಸಾರ್ಗಳಂತಹ ಶಕ್ತಿಶಾಲಿ ಪ್ರಭೇದಗಳು ಇಂದು ಕೇವಲ ಪಳೆಯುಳಿಕೆಗಳಾಗಿ ಉಳಿದಿದೆ. ಆದರೆ ಅತಿ ಸಣ್ಣ ಜೀವಿಗಳಾಗಿ ವಿಕಸನಗೊಂಡ ಮಾನವರು ಮಾತ್ರ ಅಳಿದು ಹೋದ ಜೀವಿಗಳನ್ನೇ ಮತ್ತೆ ಸೃಷ್ಟಿಸುವಷ್ಟು ವಿಜ್ಞಾನದಲ್ಲಿ ಮುಂದುವರೆದಿದ್ದೇವೆ. ಹೀಗೆ ಒಮ್ಮೆ ಅತಿ ದುರ್ಬಲರಾಗಿದ್ದ ನಾವು ಇಂದು ಇಷ್ಟೊಂದು ಸುಧಾರಿತ ತಂತ್ರಜ್ಞಾನ ಬೆಳೆಸಿದ್ದೇವೆ ಎಂದಾದರೆ ಈ ಅನಂತ ಬ್ರಹ್ಮಾಂಡದ ಸಂಕೀರ್ಣ ಗಣಿತ ಹಾಗೂ ಭೌತಶಾಸ್ತ್ರವನ್ನೇ ವಿನ್ಯಾಸ ಮಾಡಿರುವ ಯಾವುದೋ ಒಂದು ಉನ್ನತ ಮಹಾಶಕ್ತಿ ಅಥವಾ ಅತಿ ಬುದ್ಧಿವಂತ ಜೀವಿಗಳು ನಮ್ಮಂತೆಯೇ ಎಲ್ಲೋ ಅಡಗಿರಲಾರವೇ ಅನ್ನುವ ಪ್ರಶ್ನೆ ಮೂಡುವುದು ಸಹಜ. ವೀಕ್ಷಕರೇ, ಬಾಹ್ಯವಾಗಿ ನೋಡಿದಾಗ ಇದು ಸಾಧ್ಯವೆಂದೇ ಅನಿಸುತ್ತದೆ. ಆದರೆ ಈ ಅನಂತ ಬ್ರಹ್ಮಾಂಡವನ್ನ ನಿರ್ಮಿಸಿದ ಆ ಶಕ್ತಿ ಯಾವುದು ಅನ್ನುವ ಪ್ರಶ್ನೆಗೆ ವಿಜ್ಞಾನದ ಉತ್ತರ ಅತ್ಯಂತ ಅಚ್ಚರಿ ಮೂಡಿಸುವಂತಿದೆ. ಹೌದು, ಬ್ರಹ್ಮಾಂಡದ ಸೃಷ್ಟಿಗೆ ಯಾವುದೇ ಬಾಹ್ಯ ಶಕ್ತಿಯ ಅಗತ್ಯವಿರಲಿಲ್ಲ ಅನ್ನೋದು ಆಧುನಿಕ ಭೌತಶಾಸ್ತ್ರ ಹಾಗೂ ಗಣಿತದ ಮಾದರಿಗಳು ನೀಡುವ ಸ್ಪಷ್ಟವಾದ ಸಂದೇಶವಾಗಿದೆ. ಇದರ ಉಗಮವು ಸ್ವತಃ ನಥಿಂಗ್ನೆಸ್ ಅಂದ್ರೆ ಸಂಪೂರ್ಣ ಶೂನ್ಯದಿಂದಲೇ ಸಂಭವಿಸಿದೆ ಅನ್ನೋದು ಪರಮ ಸತ್ಯವಾಗಿದೆ. ನಕ್ಷತ್ರಗಳಿಲ್ಲದ, ಗ್ಯಾಲಕ್ಸಿಗಳಿಲ್ಲದ, ಉಸಿರಾಡಲು ಗಾಳಿಯಾಗ್ಲಿ ಅಥವಾ ಕೇಳಲು ಶಬ್ದವಾಗಲಿ ಇಲ್ಲದ, ಅಷ್ಟೇ ಯಾಕೆ ಸಮಯದ ಅಸ್ತಿತ್ವವೇ ಇಲ್ಲದ ಆ ನಿಗೂಢ ಅಂಧಕಾರದ ಶೂನ್ಯದಲ್ಲಿ ಏಕಾಏಕಿ ಒಂದು ಕಿರುಬೆಳಕು ಕಾಣಿಸಿಕೊಂಡು ಕೇವಲ ಒಂದು ಕ್ಷಣದಲ್ಲಿ ಸ್ಪೇಸ್, ಟೈಮ್, ಎನರ್ಜಿ ಹಾಗೂ ಮ್ಯಾಟರ್ ಒಳಗೊಂಡ ಈ ಸಂಪೂರ್ಣ ಬ್ರಹ್ಮಾಂಡವೇ ಅಸ್ತಿತ್ವಕ್ಕೆ ಬರುತ್ತದೆ. ಈ ವಿಸ್ಮಯಕ್ಕೆ ಉತ್ತರ ಹುಡುಕುತ್ತಾ ಹೋದ್ರೆ ಅದು 1948ರ ನೆದರ್ಲ್ಯಾಂಡ್ನ ಫಿಲಿಪ್ಸ್ ರಿಸರ್ಚ್ ಲ್ಯಾಬೊರೇಟರಿಗೆ ಕರೆದೊಯ್ಯುತ್ತದೆ. ಅಲ್ಲಿ ವಿಜ್ಞಾನಿ ಹೆನ್ರಿಕ್ ಕ್ಯಾಸಿಮಿರ್ ಅವರು ಗಾಳಿಯಾಗ್ಲಿ ಅಥವಾ ಬೆಳಕಾಗ್ಲಿ ಇಲ್ಲದ ಸಂಪೂರ್ಣ ಶೂನ್ಯ ಕಂಟೈನರ್ನಲ್ಲಿದ್ದ 2 ಲೋಹದ ಫಲಕಗಳ ನಡುವೆ ಒಂದು ವಿಚಿತ್ರ ಆಕರ್ಷಣಾ ಶಕ್ತಿಯನ್ನ ಗಮನಿಸ್ತಾರೆ. ಆ ಶಕ್ತಿಯು ಚುಂಬಕೀಯ ಅಥವಾ ಗುರುತ್ವಾಕರ್ಷಣೆಯಾಗಿರದೆ ಕೇವಲ ಶೂನ್ಯದಲ್ಲಿ ಜನ್ಮ ತಾಳಿದ ಕ್ವಾಂಟಮ್ ಆಕರ್ಷಣಾ ಶಕ್ತಿಯಾಗಿತ್ತು. ಇತಿಹಾಸದಲ್ಲಿ ಕ್ಯಾಸಿಮಿರ್ ಎಫೆಕ್ಟ್ ಅನ್ನೋದಾಗಿ ಕರೆಯಲ್ಪಡುವ ಈ ವಿದ್ಯಮಾನವು ಶೂನ್ಯ ಅಂತ ಕರೆಯಲ್ಪಡುವ ಜಾಗದಲ್ಲಿಯೂ ನಿರಂತರವಾಗಿ ನಡೆಯುವ ಕ್ವಾಂಟಮ್ ಫ್ಲಕ್ಚುವೇಷನ್ಸ್
ನೇರ ಪರಿಣಾಮವಾಗಿದೆ ಅನ್ನೋದು ಸಾಬೀತಾಗಿದೆ. ಸುಮಾರು 77 ವರ್ಷಗಳ ಹಿಂದೆ ನಡೆದ ವೈಜ್ಞಾನಿಕ ಪ್ರಯೋಗವೊಂದು ಬ್ರಹ್ಮಾಂಡದ ಬಗ್ಗೆ ಒಂದು ಮಹತ್ವದ ಸತ್ಯವನ್ನ ಹೊರಹಾಕುತ್ತೆ. ಅದೇನಂದ್ರೆ, ಈ ಸೃಷ್ಟಿಯಲ್ಲಿ ನಥಿಂಗ್ನೆಸ್ ಅಥವಾ ಸಂಪೂರ್ಣ ಶೂನ್ಯ ಅನ್ನೋದೇ ಅಸ್ತಿತ್ವದಲ್ಲಿಲ್ಲ. ಮೇಲ್ನೋಟಕ್ಕೆ ಖಾಲಿ ಎನಿಸುವ ಜಾಗವು ವಾಸ್ತವದಲ್ಲಿ ಖಾಲಿಯಾಗಿರದೆ ಕ್ವಾಂಟಮ್ ಮೆಕ್ಯಾನಿಕ್ಸ್ ನ ನಿಯಮದಂತೆ ಅಲ್ಲಿನ ವ್ಯಾಕ್ಯೂಮ್ನಲ್ಲಿ ಸದಾ ಕ್ವಾಂಟಮ್ ಫ್ಲಕ್ಚುಯೇಷನ್ಸ್ ಗಳು ಸಂಭವಿಸುತ್ತಲೇ ಇರುತ್ತವೆ. ಕ್ವಾಂಟಮ್ ಭೌತಶಾಸ್ತ್ರದ ಪ್ರಕಾರ ವ್ಯಾಕ್ಯೂಮ್ ಅನ್ನೋದು ಕುದಿಯುವ ಸಮುದ್ರದಂತಿದ್ದು, ಅಲ್ಲಿ ಸಣ್ಣ ಸಣ್ಣ ವರ್ಚುವಲ್ ಪಾರ್ಟಿಕಲ್ಗಳು ಹಾಗೂ ಆಂಟಿ ಪಾರ್ಟಿಕಲ್ಗಳ ಜೋಡಿಗಳು ಕ್ಷಣಾರ್ಧದಲ್ಲಿ ಹುಟ್ಟಿ ಮರುಕ್ಷಣವೇ ಪರಸ್ಪರ ಡಿಕ್ಕಿ ಹೊಡೆದು ನಾಶವಾಗುತ್ತವೆ. ಈ ಪ್ರಕ್ರಿಯೆಯು ಅದೆಷ್ಟು ವೇಗವಾಗಿ ಹಾಗೂ ಸೂಕ್ಷ್ಮವಾಗಿ ನಡೆಯುತ್ತದೆ ಎಂದರೆ ಅದನ್ನು ನೇರವಾಗಿ ವೀಕ್ಷಿಸಲು ಸಾಧ್ಯವಾಗದಿದ್ದರೂ ಅದರ ಪರಿಣಾಮಗಳನ್ನ ಪ್ರಯೋಗಗಳ ಮೂಲಕ ನಿಖರವಾಗಿ ಅಳೆಯಬಹುದಾಗಿದೆ. ಇದರರ್ಥ ಭೌತಶಾಸ್ತ್ರದ ದೃಷ್ಟಿಯಲ್ಲಿ ಶೂನ್ಯ ಅನ್ನೋದು ಒಂದು ಅತ್ಯಂತ ಸಕ್ರಿಯವಾದ ತಾಣವಾಗಿದ್ದು, ಬ್ರಹ್ಮಾಂಡದ ಉಗಮದ ಮೊದಲು ಸಮಯವೇ ಇಲ್ಲದಿದ್ದರೂ ಈ ಕ್ವಾಂಟಮ್ ಮಟ್ಟದ ಫ್ಲಕ್ಚುಯೇಷನ್ಸ್ಗಳು ಸಂಭವಿಸಲು ಸಮಯದ ಅಗತ್ಯವಿರಲಿಲ್ಲ. ಯಾಕಂದ್ರೆ ಕ್ವಾಂಟಮ್ ಜಗತ್ತಿನ ಗಣಿತವೇ ವಿಭಿನ್ನವಾಗಿದ್ದು, ಅಲ್ಲಿ ದಿನನಿತ್ಯದ ಸಮಯದ ಕಲ್ಪನೆಗೆ ಅರ್ಥವಿರೋದಿಲ್ಲ ಹಾಗೂ ಕಣಗಳ ಹುಟ್ಟುನಾಶದ ಪ್ರಕ್ರಿಯೆಯಲ್ಲಿ ಯಾವಾಗಲೂ ಒಂದು ರೀತಿಯ ಅನಿಶ್ಚಿತತೆ ಮನೆ ಮಾಡಿರುತ್ತೆ. ಕ್ವಾಂಟಮ್ ಜಗತ್ತಿನ ಈ ಅನಿಶ್ಚಿತತೆಯನ್ನ ಸಮಯದ ಹಂಗಿಲ್ಲದೆಯೇ ವಿವರಿಸಲು ಸಾಧ್ಯವಿದೆ. ದೈನಂದಿನ ಜೀವನದಲ್ಲಿ ಘಟನೆಗಳನ್ನು ವಿವರಿಸಲು ಬಳಸುವ ಮುಂಚೆ ಹಾಗೂ ನಂತರ ಅನ್ನುವ ಪದಗಳು ಅಲ್ಲಿ ಭೂತಕಾಲ, ವರ್ತಮಾನ ಅಥವಾ ಭವಿಷ್ಯತ್ಕಾಲ ಅನ್ನುವ ಭೇದವಿಲ್ಲದ ಕಾರಣ ಹೊರಗಿನ ಸಮಯದ ಅಸ್ತಿತ್ವವಿಲ್ಲದಿದ್ದರೂ ಕೂಡ ಕ್ವಾಂಟಮ್ ಫೀಲ್ಡ್ ಅಥವಾ ಆ ಶೂನ್ಯತೆಯಲ್ಲಿ ಫ್ಲಕ್ಚುಯೇಷನ್ಸ್ಗಳು ನಿರಂತರವಾಗಿ ನಡೆಯುತ್ತಲೇ ಇರುತ್ತವೆ. ಸ್ನೇಹಿತರೆ, ಈ ಹಂತದಲ್ಲಿ ಒಂದು ಧೈರ್ಯಶಾಲಿ ವೈಜ್ಞಾನಿಕ ಕಲ್ಪನೆ ಅಸ್ತಿತ್ವಕ್ಕೆ ಬರುತ್ತದೆ. ಈ ಸಂಪೂರ್ಣ ಬ್ರಹ್ಮಾಂಡವೇ ಒಂದು ಬೃಹತ್ ಕ್ವಾಂಟಮ್ ಫ್ಲಕ್ಚುಯೇಷನ್ ಆಗಿರಬಹುದೇ? ನೊಬೆಲ್ ಪ್ರಶಸ್ತಿ ವಿಜೇತ ಭೌತಶಾಸ್ತ್ರಜ್ಞ ಎಡ್ವರ್ಡ್ ಟ್ರಯಾನ್ ಅವರ ಪ್ರಕಾರ ಇದು ಖಂಡಿತ ಸಾಧ್ಯ. ಆದರೆ ಕ್ವಾಂಟಮ್ ಫ್ಲಕ್ಚುಯೇಷನ್ನಿಂದ ಹುಟ್ಟಿದ ಬ್ರಹ್ಮಾಂಡವು ಅತಿ ಸೂಕ್ಷ್ಮ ಮಟ್ಟದಲ್ಲಿರಬೇಕೆಂಬ ಹಾಗೂ ಸಮ ಪ್ರಮಾಣದಲ್ಲಿ ಸೃಷ್ಟಿಯಾಗುವ ಮ್ಯಾಟರ್ ಹಾಗೂ ಆಂಟಿ ಮ್ಯಾಟರ್ಗಳು ತಕ್ಷಣವೇ ಪರಸ್ಪರ ಡಿಕ್ಕಿ ಹೊಡೆದು ನಾಶವಾಗಬೇಕೆಂಬ ನಿಯಮವಿದ್ದರೂ ಈ ಅನಂತ ಬ್ರಹ್ಮಾಂಡ ಇಂದಿಗೂ ಹೇಗೆ ಅಸ್ತಿತ್ವದಲ್ಲಿದೆ ಅನ್ನುವ ಪ್ರಶ್ನೆ ಎದುರಾಗುತ್ತೆ. ಈ ಗೊಂದಲಗಳಿಗೆ ಉತ್ತರ ಹುಡುಕುವ ಮುನ್ನ ಗಮನಿಸಬೇಕಾದ ಆಶ್ಚರ್ಯಕರ ಸಂಗತಿ ಎಂದರೆ, ಬ್ರಹ್ಮಾಂಡದ ಒಟ್ಟು ಶಕ್ತಿ ಶೂನ್ಯ ಅನ್ನೋದು. ನಕ್ಷತ್ರಗಳು, ಗ್ರಹಗಳು ಹಾಗೂ ಗ್ಯಾಲಕ್ಸಿಗಳು ಅಸ್ತಿತ್ವದಲ್ಲಿದ್ದರೂ ಬ್ರಹ್ಮಾಂಡದ ಒಟ್ಟು ಶಕ್ತಿಯ ಲೆಕ್ಕಾಚಾರ ಸೊನ್ನೆಯಾಗಲು ಕಾರಣವೆಂದರೆ ಭೌತಶಾಸ್ತ್ರದ ಪ್ರಕಾರ ಗುರುತ್ವಾಕರ್ಷಣ ಶಕ್ತಿಯು ನೆಗೆಟಿವ್ ಎನರ್ಜಿ ಆಗಿದ್ದು, ಕಣ್ಣಿಗೆ ಕಾಣುವ ಮ್ಯಾಟರ್ ಹಾಗೂ ರೇಡಿಯೇಷನ್ಗಳು ಪಾಸಿಟಿವ್ ಎನರ್ಜಿಯನ್ನ ಹೊಂದಿವೆ. ಈ ಎರಡೂ ಶಕ್ತಿಗಳು ಬ್ರಹ್ಮಾಂಡದಲ್ಲಿ ಎಷ್ಟರ ಮಟ್ಟಿಗೆ ಸಮತೋಲನದಲ್ಲಿದೆ ಅಂದ್ರೆ ಪಾಸಿಟಿವ್ ಎನರ್ಜಿ ಹಾಗೂ ನೆಗೆಟಿವ್ ಎನರ್ಜಿಯ ಮೊತ್ತವು ಅಂತಿಮವಾಗಿ ಶೂನ್ಯಕ್ಕೆ ಬಂದು ನಿಲ್ಲುತ್ತದೆ. ನಕ್ಷತ್ರಗಳು ಹಾಗೂ ಬೆಳಕಿನಂತಹ ಪಾಸಿಟಿವ್ ಎನರ್ಜಿಯನ್ನ ಗುರುತ್ವಾಕರ್ಷಣೆಯ ನೆಗೆಟಿವ್ ಎನರ್ಜಿ ಸಂಪೂರ್ಣವಾಗಿ ಕ್ಯಾನ್ಸಲ್ ಮಾಡುತ್ತದೆ. ಇದನ್ನ ಸರಳವಾಗಿ ಅರ್ಥ ಮಾಡಿಕೊಳ್ಳಬೇಕಂದ್ರೆ, ಎರಡು ವಸ್ತುಗಳು ಪರಸ್ಪರ ಆಕರ್ಷಿಸಿಕೊಂಡು ಅಂಟಿಕೊಂಡಿದ್ದಾಗ ಅವುಗಳನ್ನ ಬೇರ್ಪಡಿಸಲು ಹೊರಗಿನಿಂದ ಹೆಚ್ಚುವರಿ ಶಕ್ತಿಯನ್ನ ಬಳಸಲೇಬೇಕು. ಅಂದ್ರೆ ಅವುಗಳ ನಡುವಿನ ಆ ಆಕರ್ಷಣೆಯು ಒಂದು ರೀತಿಯ ನೆಗೆಟಿವ್ ಪೊಟೆನ್ಷಿಯಲ್ ಎನರ್ಜಿ ಆಗಿರುತ್ತೆ. ಇದೇ ತತ್ವವನ್ನ ಬ್ರಹ್ಮಾಂಡದ ಮಟ್ಟದಲ್ಲಿ ಅನ್ವಯಿಸಿದಾಗ ಇಡೀ ಲೆಕ್ಕಾಚಾರ ಸೊನ್ನೆಗೆ ಬಂದು ನಿಲ್ಲುವುದರಿಂದಲೇ ಪ್ರಸಿದ್ಧ ಕಾಸ್ಮೋಲಜಿಸ್ಟ್ ಅಲನ್ ಗುತ್ ಅವರು ಬ್ರಹ್ಮಾಂಡವನ್ನ ದಿ ಅಲ್ಟಿಮೇಟ್ ಫ್ರೀ ಲಂಚ್ ಅನ್ನೋದಾಗಿ ಕರೆದಿದ್ದಾರೆ. ಅಂದ್ರೆ ಗ್ಯಾಲಕ್ಸಿ, ನಕ್ಷತ್ರ ಎಲ್ಲವೂ ನಮಗೆ ಲಭ್ಯವಿದ್ದರೂ ಈ ಬ್ರಹ್ಮಾಂಡ ಸೃಷ್ಟಿಯ ಒಟ್ಟು ಎನರ್ಜಿ ಬಿಲ್ ಮಾತ್ರ ಕೇವಲ ಶೂನ್ಯವಾಗಿದ್ದು, ಪಾಸಿಟಿವ್ ಮ್ಯಾಟರ್ ಹಾಗೂ ನೆಗೆಟಿವ್ ಗ್ರಾವಿಟಿಯ ಮೊತ್ತ ಶೂನ್ಯಕ್ಕೆ ಸಮಾನವಾಗಿರುತ್ತೆ. ಈ ಸಂಕೀರ್ಣ ವಿಷಯವನ್ನ ಅರ್ಥ ಮಾಡಿಕೊಳ್ಳಲು ಒಂದು ಪುಟ್ಟ ಉದಾಹರಣೆಯನ್ನ ಗಮನಿಸಬಹುದು. ಸ್ನೇಹಿತನಿಂದ ₹1,000 ಸಾಲ ಪಡೆದು ಅದೇ ಕ್ಷಣದಲ್ಲಿ ಮತ್ತೊಂದು ಕೈನಿಂದ ಅದನ್ನ ಮರಳಿ ನೀಡಿದಾಗ ಕೈಯಲ್ಲಿ ಹಣವಿದ್ದರೂ ತಾಂತ್ರಿಕವಾಗಿ ನೆಟ್ ಸಾಲ ಶೂನ್ಯವಾಗುವಂತೆ ಬ್ರಹ್ಮಾಂಡದ ಶಕ್ತಿಯು ನೆಟ್ ಝೀರೋ ಆಗಿರೋದರಿಂದಲೇ ಈ ಬೃಹತ್ ಸೃಷ್ಟಿಯು ಕ್ವಾಂಟಮ್ ಫ್ಲಕ್ಚುಯೇಷನ್ಸ್ಗಳ ಶೂನ್ಯತೆಯಿಂದಲೇ ನಿರ್ಮಾಣವಾಗಲು ಸಾಧ್ಯವಾಯಿತು. ನೊಬೆಲ್ ಪ್ರಶಸ್ತಿ ವಿಜೇತ ವಿಜ್ಞಾನಿ ಎಡ್ವರ್ಡ್ ಟ್ರಯಾನ್ ಅವರ ಪ್ರಕಾರ ಬ್ರಹ್ಮಾಂಡವು ವ್ಯಾಕ್ಯೂಮ್ನಲ್ಲಿ ಸಂಭವಿಸಿದ ಕೇವಲ ಒಂದು ಸ್ವಯಂ ಸ್ಫೂರ್ತಿ ಫ್ಲಕ್ಚುಯೇಷನ್ ಮಾತ್ರವಾಗಿದೆ. ಸ್ನೇಹಿತರೆ, ವ್ಯಾಕ್ಯೂಮ್ನಲ್ಲಿ ಸಣ್ಣ ಸಣ್ಣ ವರ್ಚುವಲ್ ಕಣಗಳು ನಿರಂತರವಾಗಿ ಹುಟ್ಟಿ ಅಳಿದು ಹೋಗುವಂತೆ ಯಾವುದೋ ಒಂದು ಅಪರೂಪದ ಕ್ಷಣದಲ್ಲಿ ಸಂಭವಿಸಿದ ಬೃಹತ್ ಕ್ವಾಂಟಮ್ ಫ್ಲಕ್ಚುಯೇಷನ್ ಒಂದು ಬೇಬಿ ಯೂನಿವರ್ಸ್ ಅನ್ನ ಸೃಷ್ಟಿಸಿರಬಹುದು. ಆದರೆ ಇಂತಹ ಫ್ಲಕ್ಚುಯೇಷನ್ಸ್ಗಳು ಕೇವಲ ಅತಿ ಸೂಕ್ಷ್ಮ ಕಣಗಳನ್ನ ಮಾತ್ರ ಸೃಷ್ಟಿಸುತ್ತವೆ ಎಂದಾದರೆ ಈ ಅನಂತ ಬ್ರಹ್ಮಾಂಡ ಇಷ್ಟು ದೊಡ್ಡದಾಗಿ ಬೆಳೆದದ್ದು ಹೇಗೆ ಅನ್ನುವ ಪ್ರಶ್ನೆಗೆ 1980ರಲ್ಲಿ ವಿಜ್ಞಾನಿ ಅಲನ್ ಎಚ್ ಗುತ್ ಮಂಡಿಸಿದ ಕಾಸ್ಮಿಕ್ ಇನ್ಫ್ಲೇಷನ್ ಸಿದ್ಧಾಂತವು ಸಮರ್ಪಕ ಉತ್ತರ ನೀಡುತ್ತದೆ. ಈ ಸಿದ್ಧಾಂತದ ಪ್ರಕಾರ ಕ್ವಾಂಟಮ್ ಫ್ಲಕ್ಚುಯೇಷನ್ನಿಂದ ಉಗಮಿಸಿದ ಆ ಅತಿ ಸೂಕ್ಷ್ಮ ಬಿಂದುವಿನೊಳಗೆ ಇನ್ಫ್ಲೇಷನ್ ಫೀಲ್ಡ್ ಅನ್ನುವ ಅದೃಶ್ಯ ಶಕ್ತಿ ಸಕ್ರಿಯವಾದ ತಕ್ಷಣ
ಅದು ಬೆಳಕಿನ ವೇಗಕ್ಕಿಂತಲೂ ಅನೇಕ ಪಟ್ಟು ವೇಗವಾಗಿ ವಿಸ್ತರಿಸಲು ಪ್ರಾರಂಭಿಸಿತು. ಅಲ್ಲಿ ಬೆಳಕಿನ ವೇಗವನ್ನ ಮೀರುವ ಬಗ್ಗೆ ಅನುಮಾನ ಮೂಡುವುದು ಸಹಜವಾದರೂ ಐನ್ಸ್ಟೀನ್ನ ನಿಯಮವು ಕೇವಲ ಸ್ಪೇಸ್ ಒಳಗೆ ಚಲಿಸುವ ವಸ್ತುಗಳಿಗೆ ಮಾತ್ರ ಅನ್ವಯಿಸುತ್ತದೆ. ಆದರೆ ಇಲ್ಲಿ ಸ್ಪೇಸ್ ಸ್ವತಃ ವಿಸ್ತರಣೆಯಾಗ್ತಾ ಇರೋದ್ರಿಂದ ಬ್ರಹ್ಮಾಂಡವು ತನ್ನನ್ನು ತಾನು ಬೆಳಕಿನ ವೇಗಕ್ಕಿಂತಲೂ ವೇಗವಾಗಿ ಹಿಗ್ಗಿಸಿಕೊಳ್ಳುವುದು ಭೌತಶಾಸ್ತ್ರದ ಪ್ರಕಾರ ಸಾಧ್ಯವಿದೆ. ಕಾಸ್ಮಿಕ್ ಇನ್ಫ್ಲೇಷನ್ ಅನ್ನೋದು ಕೇವಲ ಕಲ್ಪಿತ ಕಥೆಯಲ್ಲ. ಇದಕ್ಕೆ ಸಾಕ್ಷಿಗಳು ಸ್ವತಃ ಬ್ರಹ್ಮಾಂಡದ ರಚನೆಯಲ್ಲೇ ಅಡಗಿವೆ. ಬ್ರಹ್ಮಾಂಡವು ಎಲ್ಲಿ ಅಡಗಿದ್ರೂ ಅಚ್ಚರಿಯ ರೀತಿಯಲ್ಲಿ ಸಮತಟ್ಟಾಗಿ ಹಾಗೂ ಸಮಾನವಾಗಿ ಕಾಣಿಸಲು ಇನ್ಫ್ಲೇಷನ್ ಪ್ರಕ್ರಿಯೆಯೇ ಕಾರಣವಾಗಿದೆ. ಭೂಮಿಯ ಮೇಲೆ ನಿಂತಾಗ ಅದು ಸಮತಟ್ಟಾಗಿ ಕಂಡರೂ ಅತಿ ಎತ್ತರಕ್ಕೆ ಹೋದಾಗ ಮಾತ್ರ ಅದರ ವಕ್ರತೆ ಕಾಣಿಸುತ್ತದೆ. ಇದೇ ರೀತಿ ಬ್ರಹ್ಮಾಂಡವು ಇನ್ಫ್ಲೇಷನ್ ನಿಂದಾಗಿ ಅದೆಷ್ಟು ಬೃಹತ್ತಾಗಿ ವಿಸ್ತರಿಸಿದೆ ಅಂದ್ರೆ ಅದರ ವಕ್ರತೆಯನ್ನ ಗುರುತಿಸಲು ಸಾಧ್ಯವಾಗದೆ ಅದು ನಮಗೆ ಸಂಪೂರ್ಣವಾಗಿ ಫ್ಲಾಟ್ ಆಗಿ ಕಾಣುತ್ತದೆ. ಈ ಪ್ರಕ್ರಿಯೆಯು ಕೇವಲ ಬ್ರಹ್ಮಾಂಡವನ್ನ ವಿಸ್ತರಿಸೋದು ಮಾತ್ರವಲ್ಲ, ಆರಂಭದ ಈ ಪುಟ್ಟ ಕ್ವಾಂಟಮ್ ಫ್ಲಕ್ಚುಯೇಷನ್ಗಳನ್ನ ಭಾರಿ ಮಟ್ಟದಲ್ಲಿ ಸ್ಟ್ರೆಚ್ ಮಾಡಿ ದ್ರವ್ಯರಾಶಿಯ ಸಾಂದ್ರತೆಯಲ್ಲಿ ವ್ಯತ್ಯಾಸಗಳನ್ನ ಉಂಟು ಮಾಡಿತು. ಇದೇ ವ್ಯತ್ಯಾಸಗಳು ಮುಂದೆ ದೈತ್ಯ ಗ್ಯಾಲಕ್ಸಿಗಳು ಹಾಗೂ ನಕ್ಷತ್ರಗಳ ಕ್ಲಸ್ಟರ್ಗಳು ರೂಪುಗೊಳ್ಳಲು ಮೂಲ ಕಾರಣವಾದವು. ಇದಕ್ಕೆ ಅತ್ಯಂತ ಬಲವಾದ ಸಾಕ್ಷಿ ಎಂದರೆ ಕಾಸ್ಮಿಕ್ ಮೈಕ್ರೋವೇವ್ ಬ್ಯಾಕ್ಗ್ರೌಂಡ್. ಬಿಗ್ ಬ್ಯಾಂಗ್ ಸಂಭವಿಸಿದ ನಂತರ ಉಳಿದುಕೊಂಡಿರುವ ಶಾಖದ ಹೊಳಪು. ಈ ಹೊಳಪಿನಲ್ಲಿರುವ ಅತ್ಯಂತ ಸೂಕ್ಷ್ಮ ತಾಪಮಾನ ವ್ಯತ್ಯಾಸಗಳು ಇನ್ಫ್ಲೇಷನ್ ಹಾಗೂ ಕ್ವಾಂಟಮ್ ಫ್ಲಕ್ಚುಯೇಷನ್ ಸಿದ್ಧಾಂತಗಳೊಂದಿಗೆ ಕರಾರುವಕ್ಕಾಗಿ ಹೊಂದಾಣಿಕೆ ಆಗೋದ್ರಿಂದ ವಿಜ್ಞಾನ ಲೋಕದಲ್ಲಿ ಇನ್ಫ್ಲೇಷನ್ ಇಂದಿಗೂ ಆದಿ ಬ್ರಹ್ಮಾಂಡವನ್ನ ವಿವರಿಸುವ ಅತ್ಯಂತ ಪ್ರಮುಖ ತತ್ವವಾಗಿ ಉಳಿದಿದೆ. ಸ್ನೇಹಿತರೆ, ಈ ಎರಡು ಅದ್ಭುತ ಕಲ್ಪನೆಗಳನ್ನ ಒಟ್ಟಿಗೆ ಸೇರಿಸಿ ನೋಡಿದಾಗ ಬ್ರಹ್ಮಾಂಡದ ಉಗಮದ ಸ್ಪಷ್ಟ ಚಿತ್ರಣ ಸಿಗುತ್ತದೆ. ಮೊದಲೇದು ಕ್ವಾಂಟಮ್ ಶೂನ್ಯತೆ. ಇಲ್ಲಿ ಶಕ್ತಿ ಹಾಗೂ ಭೌತಶಾಸ್ತ್ರದ ನಿಯಮಗಳಿದ್ದರೂ ನಮಗೆ ತಿಳಿದಿರುವ ಮ್ಯಾಟರ್ ಇರೋದಿಲ್ಲ. ಅಲ್ಲಿ ಸಂಭವಿಸಿದ ಒಂದು ಅಪರೂಪದ ಫ್ಲಕ್ಚುಯೇಷನ್ ನಿಂದಾಗಿ ಹೊರಹೊಮ್ಮಿದ ಅತಿ ಸೂಕ್ಷ್ಮ ಪ್ರದೇಶವನ್ನ ಇನ್ಫ್ಲೇಷನ್ ಅತ್ಯಂತ ವೇಗವಾಗಿ ವಿಸ್ತರಿಸಿ ಇಂದಿನ ಬೃಹತ್ ಬ್ರಹ್ಮಾಂಡವನ್ನ ನಿರ್ಮಿಸಿತು. ಆದರೆ ಆರಂಭದ ಆ ಬ್ರಹ್ಮಾಂಡದಲ್ಲಿ ನಕ್ಷತ್ರಗಳಾಗ್ಲಿ ಅಥವಾ ಗ್ಯಾಲಕ್ಸಿಗಳಾಗ್ಲಿ ಇರದೆ ಸಂಪೂರ್ಣ ಖಾಲಿಯಾಗಿತ್ತು. ಇದಕ್ಕೆ ಕಾರಣ ಕಾಸ್ಮಿಕ್ ಇನ್ಫ್ಲೇಷನ್ ಸಮಯದಲ್ಲಿ ನಡೆದ ಮ್ಯಾಟರ್ ಅಂದ್ರೆ ದ್ರವ್ಯದ ನಿರ್ಮಾಣ ಪ್ರಕ್ರಿಯೆ. ಇಲ್ಲಿ ಎದುರಾಗುವ ದೊಡ್ಡ ಸವಾಲೆಂದರೆ ಕ್ವಾಂಟಮ್ ಫ್ಲಕ್ಚುಯೇಷನ್ಸ್ ಗಳು ಯಾವಾಗಲೂ ಮ್ಯಾಟರ್ ಹಾಗೂ ಆಂಟಿ ಮ್ಯಾಟರ್ ಕಣಗಳನ್ನ ಜೋಡಿಯಾಗಿಯೇ ಸೃಷ್ಟಿಸುತ್ತವೆ ಹಾಗೂ ಇವು ಪರಸ್ಪರ ಡಿಕ್ಕಿ ಹೊಡೆದ ತಕ್ಷಣ ನಾಶವಾಗಿ ಕೇವಲ ಶಕ್ತಿ ಮಾತ್ರ ಉಳಿಯಬೇಕು. ಈ ನಿಯಮದ ಪ್ರಕಾರ ಬ್ರಹ್ಮಾಂಡವು ಹುಟ್ಟಿದ ತಕ್ಷಣವೇ ಶೂನ್ಯವಾಗಿ ಬಿಡಬೇಕಿತ್ತು. ಆದರೆ ಇಂದು ನಕ್ಷತ್ರಗಳು ಹಾಗೂ ಗ್ಯಾಲಕ್ಸಿಗಳು ಅಸ್ತಿತ್ವದಲ್ಲಿರಲು ಕಾರಣವೆಂದರೆ ಬ್ರಹ್ಮಾಂಡದ ಆರಂಭದಲ್ಲಿ ಮ್ಯಾಟರ್ನ ಪ್ರಮಾಣ ಆಂಟಿ ಮ್ಯಾಟರ್ಗಿಂತ ಅತ್ಯಲ್ಪ ಪ್ರಮಾಣದಲ್ಲಿ ಹೆಚ್ಚಾಗಿತ್ತು. ಅಂದಾಜಿನ ಪ್ರಕಾರ ಪ್ರತಿ 100 ಕೋಟಿ ಆಂಟಿ ಮ್ಯಾಟರ್ ಜೋಡಿಗಳಿಗೆ ಕೇವಲ ಒಂದೇ ಒಂದು ಹೆಚ್ಚುವರಿ ಮ್ಯಾಟರ್ ಪಾರ್ಟಿಕಲ್ ಇತ್ತು. ಉಳಿದೆಲ್ಲವೂ ಪರಸ್ಪರ ನಾಶವಾಗಿ ಬೆಳಕಾಗಿ ಹೋದರು. ಕೊನೆಯಲ್ಲಿ ಉಳಿದುಕೊಂಡ ಆ ಅತಿ ಸಣ್ಣ ಪ್ರಮಾಣದ ಹೆಚ್ಚುವರಿ ಮ್ಯಾಟರ್ನಿಂದಲೇ ಇಂದು ನಾವು ಕಾಣುವ ಸಮಸ್ತ ಸೃಷ್ಟಿ ನಿರ್ಮಾಣವಾಯಿತು. ಆದರೆ ಭೌತಶಾಸ್ತ್ರದ ನಿಯಮಗಳ ಪ್ರಕಾರ ಮ್ಯಾಟರ್ ಹಾಗೂ ಆಂಟಿ ಮ್ಯಾಟರ್ ನಡುವೆ ಈ ಸಣ್ಣ ಅಸಮತೋಲನ ಅಸಲಿಗೆ ಉಂಟಾಗಿದ್ದು ಹೇಗೆ ಅನ್ನುವ ಗಂಭೀರ ಪ್ರಶ್ನೆಗೆ ಉತ್ತರ ಹುಡುಕಲು 1967ರಲ್ಲಿ ವಿಜ್ಞಾನಿ ಆಂಡ್ರೆ ಶಾಕರೋವ್ ಮಂಡಿಸಿದ ಶಾಕರೋವ್ ಕಂಡೀಷನ್ಗಳು ಅತ್ಯಗತ್ಯವಾಗಿದೆ. ಇವರು ನೀಡಿದ ಮೊದಲ ಷರತ್ತಿನಂತೆ ಆರಂಭಿಕ ಬ್ರಹ್ಮಾಂಡದ ನಿಗೂಢ ಪ್ರತಿಕ್ರಿಯೆಗಳು ಕ್ವಾಂಟಮ್ ಫ್ಲಕ್ಚುಯೇಷನ್ಸ್ಗಳ ಮೂಲಕ ಸ್ವಲ್ಪ ಹೆಚ್ಚುವರಿ ಮ್ಯಾಟರ್ ಸೃಷ್ಟಿಸಲು ಅವಕಾಶ ಮಾಡಿಕೊಟ್ಟವು. ಇದರಿಂದಾಗಿ ಎರಡು ಕಣಗಳ ನಡುವೆ ಸಣ್ಣ ಅಂತರ ಉಂಟಾಯಿತು. ಎರಡನೇ ಷರತ್ತಿನ ಪ್ರಕಾರ ಅಂದಿನ ಗೊಂದಲದ ಪರಿಸ್ಥಿತಿಯಲ್ಲಿ ನಮಗೆ ತಿಳಿದಿರುವ ಕೆಲವು ಮೂಲಭೂತ ಕ್ವಾಂಟಮ್ ನಿಯಮಗಳೇ ಬ್ರೇಕ್ ಆಗಿದ್ದವು. ಇದನ್ನ ವಿಜ್ಞಾನದ ಭಾಷೆಯಲ್ಲಿ CPE ವೈಲೇಷನ್ ಅನ್ನೋದಾಗಿ ಕರೆಯಲಾಗುತ್ತೆ. ಇದರರ್ಥ ಮ್ಯಾಟರ್ ಹಾಗೂ ಆಂಟಿ ಮ್ಯಾಟರ್ಗಳು ಪರಸ್ಪರ ಕನ್ನಡಿಯ ಬಿಂಬಗಳಂತೆ ಇರದೆ ವಿಭಿನ್ನವಾಗಿ ವರ್ತಿಸಿದವು ಹಾಗೂ ಅಂದಿನ ಪರಿಸ್ಥಿತಿಗಳು ಮ್ಯಾಟರ್ ಪರವಾಗಿ ಸ್ವಲ್ಪ ಪಕ್ಷಪಾತ ತೋರಿದವು. ಇನ್ನು ಮೂರನೇ ಹಾಗೂ ಅತ್ಯಂತ ರೋಚಕ ವಿವರಣೆ ಎಂದರೆ ಬ್ರಹ್ಮಾಂಡವು ಅತಿ ವೇಗವಾಗಿ ವಿಸ್ತರಿಸಿ ತಣ್ಣಗಾದಾಗ ಮ್ಯಾಟರ್ ತನ್ನ ಆಂಟಿ ಪಾರ್ಟಿಕಲ್ ಜೋಡಿಗಳಿಂದ ಅದೆಷ್ಟು ಬೇಗನೆ ದೂರ ಸರಿದು ಹೋಯಿತು ಅಂದ್ರೆ ಅವುಗಳಿಗೆ ಪರಸ್ಪರ ಡಿಕ್ಕಿ ಹೊಡೆದು ನಾಶವಾಗಲು ಸಮಯವೇ ಸಿಗಲಿಲ್ಲ. ಹೀಗೆ ಅಳಿದುಳಿದ ಅಲ್ಪ ಪ್ರಮಾಣದ ಮ್ಯಾಟರ್ ಮುಂದೆ ನಕ್ಷತ್ರಗಳು, ಗ್ಯಾಲಕ್ಸಿಗಳು ಹಾಗೂ ಇಂದಿನ ಸುಂದರ ಬ್ರಹ್ಮಾಂಡವಾಗಿ ಮಾರ್ಪಡುತ್ತೆ. ಈ ಸಿದ್ಧಾಂತದಲ್ಲಿ ಒಂದು ಟ್ವಿಸ್ಟ್ ಅಡಗಿದೆ. ಒಂದು ವೇಳೆ ಇದು ಸತ್ಯವಾಗಿದ್ರೆ ನಮ್ಮ ಈ ಗೋಚರ ಬ್ರಹ್ಮಾಂಡಕ್ಕೆ ಸಮಾನ ಪ್ರಮಾಣದ ಆಂಟಿ ಮ್ಯಾಟರ್ ಬ್ರಹ್ಮಾಂಡ ಎಲ್ಲೋ ಒಂದು ಕಡೆ ಅಡಗಿರ್ಲೇಬೇಕು ಹಾಗೂ ಅದು ಇಂದಿಗೂ ನಮ್ಮ ಅಸ್ತಿತ್ವಕ್ಕೆ ಒಂದು ದೊಡ್ಡ ಭವಿಷ್ಯದ ಅಪಾಯವಾಗಿಯೇ ಉಳಿದಿದೆ. ಬ್ರಹ್ಮಾಂಡದ ಸೃಷ್ಟಿಯನ್ನ ಅರ್ಥ ಮಾಡಿಕೊಳ್ಳಲು ಗಣಿತ ಹಾಗೂ ಭೌತಶಾಸ್ತ್ರದ ಬಲವಾದ ಆಧಾರಗಳಿದ್ದು ಇವುಗಳ ಪ್ರಕಾರ ಬ್ರಹ್ಮಾಂಡದ ಉಗಮವನ್ನ ವಿವರಿಸಲು ಯಾವುದೇ ಬಾಹ್ಯ ಶಕ್ತಿಯ ಅಗತ್ಯವಿರಲಿಲ್ಲ. ಈ ಮಹಾಶೂನ್ಯತೆಯಲ್ಲಿ ಮ್ಯಾಟರ್, ರೇಡಿಯೇಷನ್ ಹಾಗೂ ಸಮಯವಿಲ್ಲದಿದ್ದರೂ ಕ್ವಾಂಟಮ್ ಫೀಲ್ಡ್ಗಳು ಹಾಗೂ ಭೌತಶಾಸ್ತ್ರದ ನಿಯಮಗಳು ಸಕ್ರಿಯವಾಗಿದ್ದವು. ಕ್ವಾಂಟಮ್ ಮೆಕ್ಯಾನಿಕ್ಸ್ ನಂತೆ ಈ ಸ್ಥಿತಿಯು ಎಂದಿಗೂ ಶಾಂತವಾಗಿಯೇ ಸಣ್ಣ ಸಣ್ಣ ಫ್ಲಕ್ಚುಯೇಷನ್ಗಳು ನಡೆಯುತ್ತಿರುತ್ತವೆ. ಬ್ರಹ್ಮಾಂಡದ ಒಟ್ಟು
ಒಟ್ಟು ಶಕ್ತಿಯು ಶೂನ್ಯವಾಗಿರೋದ್ರಿಂದ ಇಂತಹ ಕ್ವಾಂಟಮ್ ಫ್ಲಕ್ಚುಯೇಷನ್ಗಳಿಂದಲೇ ಶೂನ್ಯದಿಂದ ಒಂದು ಪುಟ್ಟ ಬ್ರಹ್ಮಾಂಡ ಹುಟ್ಟುವುದು ಗಣಿತದ ಪ್ರಕಾರ ಸಾಧ್ಯವಿದ್ದು ನಂತರ ಇನ್ಫ್ಲೇಷನ್ ಅನ್ನುವ ಪ್ರಕ್ರಿಯೆಯು ಆ ಪುಟ್ಟ ಬಿಂದುವನ್ನ ಕ್ಷಣಾರ್ಧದಲ್ಲೇ ವಿಸ್ತರಿಸಿ ಇಂದಿನ ಬೃಹತ್ ಬ್ರಹ್ಮಾಂಡವನ್ನಾಗಿ ರೂಪಿಸಿತು. ಈ ಸಂಪೂರ್ಣ ಪ್ರಕ್ರಿಯೆಯಲ್ಲಿ ಭೌತಶಾಸ್ತ್ರದ ನಿಯಮಗಳೇ ಸೃಷ್ಟಿಯನ್ನ ಹುಟ್ಟಿಸಲು ಸಹಕಾರಿಯಾಗಿರೋದ್ರಿಂದ ಖ್ಯಾತ ವಿಜ್ಞಾನಿಗಳಾದ ಸ್ಟೀಫನ್ ಹಾಕಿಂಗ್ ಹಾಗೂ ಲಿಯೋನಾರ್ಡ್ ಮೋಲ್ಡಿನೋವ್ ಅವರು ಸ್ಪಾಂಟೇನಿಯಸ್ ಕ್ರಿಯೇಷನ್ ಈಸ್ ಎ ವ್ಯಾಲಿಡ್ ಸೈಂಟಿಫಿಕ್ ಪಾಸಿಬಿಲಿಟಿ ಅನ್ನೋದಾಗಿ ಹೇಳುತ್ತಾ ಬ್ರಹ್ಮಾಂಡದ ಆರಂಭಕ್ಕೆ ಸೃಷ್ಟಿಕರ್ತನ ಅಗತ್ಯವಿಲ್ಲದಿರುವ ಸಾಧ್ಯತೆಯನ್ನ ಪ್ರತಿಪಾದಿಸಿದ್ದಾರೆ. ಆದರೆ ಸ್ನೇಹಿತರೆ, ಈ ಕತೆ ಇಲ್ಲಿಗೆ ಮುಗಿಯೋದಿಲ್ಲ. ಬ್ರಹ್ಮಾಂಡದ ಸೃಷ್ಟಿಯನ್ನ ಫಿಸಿಕ್ಸ್, ಮ್ಯಾಥ್ಸ್ ಹಾಗೂ ಕ್ವಾಂಟಮ್ ಫ್ಲಕ್ಚುಯೇಷನ್ ಮೂಲಕ ಅರ್ಥ ಮಾಡಿಕೊಂಡಿದ್ದರೂ ಒಂದು ಮೂಲಭೂತ ಪ್ರಶ್ನೆ ಇಂದಿಗೂ ಉತ್ತರ ಸಿಗದೆ ಉಳಿದು ಹೋಗುತ್ತದೆ. ಅಸಲಿಗೆ ಈ ಎಲ್ಲ ಭೌತಶಾಸ್ತ್ರದ ನಿಯಮಗಳು ಹಾಗೂ ಗಣಿತದ ಸಂಕೀರ್ಣ ಸೂತ್ರಗಳು ಸ್ವತಃ ಎಲ್ಲಿಂದ ಬಂದವು? ಬ್ರಹ್ಮಾಂಡದ ಸೃಷ್ಟಿಯಾಗೋದಕ್ಕೆ ಮೊದಲೇ ಈ ಅದೃಶ್ಯ ಕ್ವಾಂಟಮ್ ಫೀಲ್ಡ್ಗಳು ಹಾಗೂ ನಿಖರ ನಿಯಮಗಳನ್ನು ರೂಪಿಸಿದವರು ಯಾರು? ಈ ಬ್ರಹ್ಮಾಂಡದ ಅಸ್ತಿತ್ವ ಸಾಧ್ಯವಾಗಲು ಯಾವುದೋ ಒಂದು ಮೂಲ ಶಕ್ತಿ ಅಥವಾ ಇಂಟೆಲಿಜೆಂಟ್ ಡಿಸೈನ್ ಮೊದಲೇ ಇರಬೇಕಿತ್ತೆ ಅನ್ನುವ ಪ್ರಶ್ನೆ ಎದುರಾದಾಗ ನಾವು ಯಾವುದೋ ಹೊರಗಿನ ಅಸ್ತಿತ್ವವನ್ನ ಅಥವಾ ದೇವರು ಅನ್ನುವ ಮಹಾಶಕ್ತಿಯನ್ನ ಅನಿವಾರ್ಯವಾಗಿ ಒಪ್ಪಿಕೊಳ್ಳಲೇಬೇಕೇ ಅನ್ನುವ ಜಿಜ್ಞಾಸೆ ಮೂಡುವುದು ಸಹಜ. ಈ ರಹಸ್ಯದ ಆಳವನ್ನ ಅರಿಯಲು ನಾವು ಈಗಿರುವ ಜಗತ್ತನ್ನ ಬಿಟ್ಟು ಇನ್ನೂ ವಿಚಿತ್ರವಾದ, ಊಹೆಗೂ ನಿಲುಕದ ಮಗದೊಂದು ಲೋಕಕ್ಕೆ ಪ್ರವೇಶಿಸಬೇಕಾಗುತ್ತೆ ಅನ್ನೋದಂತೂ ಸತ್ಯ. ಸ್ನೇಹಿತರೆ, ವಿಜ್ಞಾನ ಹಾಗೂ ಆಧ್ಯಾತ್ಮ ಸಂಧಿಸುವ ಈ ನಿಗೂಢ ಹಾದಿಯಲ್ಲಿ ನಿಮ್ಮ ಅಭಿಪ್ರಾಯವೇನು? ಈ ಬ್ರಹ್ಮಾಂಡ ಕೇವಲ ಆಕಸ್ಮಿಕವೇ ಅಥವಾ ಇದರ ಹಿಂದೆ ಯಾವುದೋ ಶಕ್ತಿಯ ಕೈವಾಡವಿದೆಯೇ? ತಪ್ಪದೆ ಕಾಮೆಂಟ್ ಮಾಡಿ. ಮತ್ತೊಂದು ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.